ವಿಚಿತ್ರ ಆದರೂ ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ದೇಹದ ಜೀವಕೋಶಗಳ ಸಂಖ್ಯೆಗಿಂತ 3 ಪಟ್ಟು ಹೆಚ್ಚಿನ ಸೂಕ್ಷ್ಮ ಜೀವಿಗಳು ನಮ್ಮ ದೇಹದ ಮೇಲೆ, ದೇಹದ ಒಳಗೆ ವಾಸ ಮಾಡುತ್ತವೆ. ಕರುಳಲ್ಲಿರೋ ಬ್ಯಾಕ್ಟೀರಿಯಾ ಹೇಳುತ್ತೆ, ನಾ ಹೇಳಿದ ಹಾಗೆ ನೀನು ಕೇಳಲಿಲ್ಲ ಅಂದರೆ ನಿನ್ನ ಬದುಕನ್ನು 3 ಬಟ್ಟೆ ಮಾಡಿಬಿಡ್ತೇನೆ ಅನ್ನೋತ್ತದು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಮ್ಮ ಮನಸ್ಸನ್ನು, ನಮ್ಮ ವಿಚಾರಗಳನ್ನು ನಾಶಗೊಳಿಸುತ್ತೆ, ಹಾಳು ಮಾಡುತ್ತದೆ. ಇವುಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಸೋಲಿಸ್ಲಿಕ್ಕಂತೂ ಅಸಾಧ್ಯ, ಯೋಚನೆಯೂ ಮಾಡಬಾರ್ದು ನಾವು. ಮತ್ತೇನಪ್ಪ ಅಂದರೆ ಸಂಧಾನ, ಹೊಂದಿಕೊಂಡು ಹೋಗಬೇಕು. ಇಷ್ಟೊಂದು ಜನರನ್ನು ನೀನು ಆಚೆ ಕಳಿಸ್ಬಿಟ್ಟಿದೀಯಾ, ಹಾಗಾಗಿ ಒಂದಷ್ಟು ಹೊಸಬರನ್ನು ನೀನು ಆಹ್ವಾನಿಸು. ಏನು ಹಾಗಂದರೆ, ನಮ್ಮ ಭಾರತೀಯ ಜೀವನ ಪದ್ಧತಿಯ ವಿಶೇಷ ಏನಂದರೆ ತಡೆಗಟ್ಟೋದಕ್ಕೆ ನಾವು ಆದ್ಯತೆಯನ್ನು ಕೊಡ್ತೇವೆ, ಗುಣಪಡಿಸೋಕೆ ಹೋಗಲ್ಲ. ನಮ್ಮ ಕಾಲ ಮೇಲೆ ನಾವೇ ದೊಡ್ಡ ಚಪ್ಪಟಿ ಕಲ್ಲು ಎತ್ತು ಹಾಕ್ಕೊಂಡಾಗೆ. ಇನ್ನು ಕೆಲವರು ಹೇಳ್ತಾರೆ ಲಿವರ್ ಡಿಟಾಕ್ಸ್ ಅಂತ. ಅದು ಏನೇನು ಪೌಡರ್ಗಳನ್ನು ಬಳಸ್ತಾರೋ, ಜ್ಯೂಸ್ಗಳನ್ನು ಬಳಸ್ತಾರೋ ನಮಗೆ ಗೊತ್ತಿಲ್ಲ. ಅದರ ರಾಸಾಯನಿಕ ಮಾಹಿತಿಯನ್ನು ಕೊಡಿ ಅಂದರೆ ಕೊಡೋಲ್ಲ. ದೇಹದಲ್ಲಿ ಯಾವ್ಯಾವ ವಿಷವಸ್ತುಗಳನ್ನು ಯಾವ ವಸ್ತು ನಿವಾರಿಸುತ್ತೆ, ಎಷ್ಟು ನಿವಾರಿಸುತ್ತೆ, ಇದನ್ನು ಅಳಿಯಬಹುದಾ, ಲೆಕ್ಕ ಮಾಡಬಹುದಾ ಗೊತ್ತಿಲ್ಲ. ಈಗ ನಮ್ಮ ರಕ್ತದಲ್ಲಿ ಎಷ್ಟು ಸಕ್ಕರೆ ಇದೆ ಅನ್ನೋದನ್ನು ಅಳಿಯಬಹುದು ನಾವು. ಎಷ್ಟು ಕ್ರಿಯಾಟಿನಿನ್ ಉತ್ಪಾದನೆಯಾಗಿದೆ ಅಳಿಯಬಹುದು, ಎಷ್ಟು ಯೂರಿಯಾ ಇದೆ ಅಳಿಯಬಹುದು. ಆ ರೀತಿಯಾದ ವ್ಯವಸ್ಥೆ ಇಲ್ಲಿಲ್ಲ. ನಮ್ಮ ಹಿರಿಯರು 2 ಸರಳವಾದ ಮಾರ್ಗವನ್ನು ಸೂಚಿಸಿದ್ರು. ಯಕೃತ್ತಿಗೆ, ಮೂತ್ರಪಿಂಡಕ್ಕೆ ಹೆಚ್ಚು ಹೊರೆ ಬೀಳಬಾರ್ದು, ಅವುಗಳ ಮೇಲೆ ವಿಷಪ್ರಭಾವ ಆಗಬಾರ್ದು ಅಂದರೆ ಸ್ವಚಿಕಿತ್ಸೆ ಮಾಡ್ಕೋಬೇಡಿ. ಹಿತಕಿದ ಅವರೇ ಬೇಳೆಗಿಂತ ಹಿತಕದೇ ಇರುವಂಥ ಅವರೇ ಬೇಳೆ ಕರುಳಿಗೆ ಹಿತಕರ. ಬೆಟ್ಟದ ನೆಲ್ಲಿಕಾಯಿನ ಜೇನುತುಪ್ಪದಲ್ಲಿ ಮುಳುಗಿಸಿಟ್ಬಿಡ್ತೀವಿ. ಅದಕ್ಕೆ ಬಾಯಿ ಕಟ್ಬಿಟ್ಟು 1 ವರ್ಷ ಎತ್ತಿಟ್ಬಿಡೋದು. 1 ವರ್ಷ ಆದಮೇಲೆ ಪ್ರತಿದಿನ ಆಟ ಆಡಿ ಬಂದ ಮೇಲೆ ನಮಗೆ 1 ಗುಳುಂಬ, 1 ಬೆಟ್ಟದ ನೆಲ್ಲಿಕಾಯಿ ಕೊಡೋರು. ಹಣ್ಣುಗಳನ್ನು ಸಾಧ್ಯವಾದಷ್ಟು ಸಂಜೆಯ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ, ಊಟ ಮಾಡಿ ಹಣ್ಣುಗಳನ್ನು ಸೇವಿಸೋದು ಒಳ್ಳೆಯದಲ್ಲ. ಯಾವುದೇ ಕಾರಣಕ್ಕೂ ಕರುಳನ್ನು ತೊಳಿತೇವೆ ಅಂತ ಹೇಳುವ ಈ ಚಿಕಿತ್ಸೆ ಏನಿದೆ, ಆ ಚಿಕಿತ್ಸೆಯನ್ನು ಮಾಡಿಸಿಕೊಳ್ಳದೇ ಇರೋದೇ ಬಹಳ ಬಹಳ ಒಳ್ಳೆಯದು. ನಮ್ಮ ಹಿರಿಯರು ಹೇಳಿಕೊಟ್ಟಂಥ ಮಾರ್ಗ ಏನಿದೆ ಅವು ನಿಜಕ್ಕೂ ಶ್ರೇಷ್ಠವಾದದ್ದು. ಮರ್ತಿದ್ದೇವೆ ನಾವು, ಅವುಗಳನ್ನು ಮತ್ತೆ ರೂಢಿಸ್ಕೋಬೇಕಾದದ್ದು ಬಹಳ ಬಹಳ ಒಳ್ಳೆಯದು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಥಟ್ ಅಂತ ಹೇಳಿ ಕಾರ್ಯಕ್ರಮದ ಮುಖಾಂತರ ಕನ್ನಡಿಗರ ಮನೆ ಮಾತಾಗಿರುವಂತಹ ಕ್ವಿಜ್ ಮಾಸ್ಟರ್ ಇವರು. ಹಾಗೆಯೇ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ, ವಾಗ್ಮಿ ಕೂಡ ಹೌದು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ನಾ ಸೋಮೇಶ್ವರ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಹತ್ರ ನಾವು ಬಾಡಿ ಡಿಟಾಕ್ಸ್ ಅಂತ ಹೇಳಿದ್ರೆ ನಮ್ಮ ದೇಹದ ವಿಷಕಾರಿ ಅಂಶಗಳನ್ನು ನಾವು ಯಾವ ರೀತಿಯಾಗಿ ಹೊರ ಹಾಕಬೇಕು, ನಿಜವಾಗಿಯೂ ನಾವು ಅದನ್ನು ಬಾಹ್ಯವಾಗಿ ಮಾಡಬೇಕಾ ಅಥವಾ ನಮ್ಮ ದೇಹವೇ ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳನ್ನು ಅಥವಾ ಆ ಒಂದು ಅಂಶಗಳನ್ನು ಹೊರಗಡೆ ಹಾಕುತ್ತಾ, ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು, ಸೊ ಎಲ್ಲ ವಿಚಾರದ ಬಗ್ಗೆ, ಅದರ ಜೊತೆಗೆ ನಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಸರ್ ಇದ್ದಾರೆ. ಸರ್ ಹೇಗಿದ್ದೀರಾ? ನಮಸ್ತೆ ಸರ್. ಆರಾಮಾಗಿದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ, ಧನ್ಯವಾದಗಳು. ನಮ್ಮ ವೀಕ್ಷಕರಿಗೂ ಸಹ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ. ಸರ್, ಬಾಡಿ ಡಿಟಾಕ್ಸ್, ನಮಗೆ ಈ ದೇಹ ಇದೆ, ಆರೋಗ್ಯವನ್ನು ಕೊಟ್ಟಿದ್ದಾರೆ, ಚೆನ್ನಾಗಿ ನೋಡ್ಕೋತಾರೆ ಅನ್ನುವಂಥದ್ದು ಒಂದು ನಂಬಿಕೆ. ಆದರೆ ಹೊರಗಡೆಯಿಂದ ನಾವು ಅದನ್ನು ಡಿಟಾಕ್ಸ್ ಮಾಡಬೇಕಾ ಅಥವಾ ವಿಷಕಾರಿ ಅಂಶವನ್ನು ತೆಗೆಯೋದಕ್ಕೆ ನಾವು ಬಾಹ್ಯವಾಗಿ ಪ್ರಯತ್ನವನ್ನು ಪಡಬೇಕಾ? ನಮ್ಮ ದೇಹನೇ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವಾ ಅಂತ ಡೌಟ್ ಬರುತ್ತೆ. 2 ಮುಖ್ಯವಾದ ಹಾನಿ ಬಗ್ಗೆ ನಾನು ಹೇಳಬೇಕು. ಮೊದಲನೇ ಹಾನಿ ಅಂತ ಹೇಳ್ತಂದರೆ ಕರುಳು ತೂತು ಬಿಡುವ ಸಾಧ್ಯತೆ. ಬಹಳ ಎಚ್ಚರಿಕೆಯಿಂದ ಆ ಒಂದು ಕ್ಷೇತ್ರದಲ್ಲಿ ನುರಿತವರು ಯಾರಿರ್ತಾರೆ ಅವರು ಆ ಚಿಕಿತ್ಸೆ ಕೊಡಬೇಕು. ಒಂದು ಹೋಗಿ ಇನ್ನೊಂದಾಗತ್ತೆ, ಇದರ ಮತ್ತೊಂದು ತೊಂದರೆ ಆಗುತ್ತೆ. ಎರಡನೇದು, ಹೀಗೆ ಪದೇ ಪದೇ ಈ ಕೊಲಾಂಥೆರಪಿ ತಗೊಳ್ಳೋದ್ರಿಂದ ಒಳಗೆ ಇರ್ತಕ್ಕಂಥ ಉಪಯುಕ್ತ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತೆ. ಬ್ಯಾಕ್ಟೀರಿಯಾಗಳ
ಆಶ್ಚರ್ಯ ಸೂಚಿಸಬಹುದು. ವಿಚಿತ್ರ ಆದರೂ ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ಇಡೀ ಮನುಷ್ಯನ ದೇಹದಲ್ಲಿ ಎಷ್ಟು ಜೀವಕೋಶಗಳಿವೆ ಅಂತ ನೀವು ಲೆಕ್ಕ ಹಾಕ್ತು ಅಂತ ಹೇಳ್ತಂದರೆ 37 ಟ್ರಿಲಿಯನ್ ಸೆಲ್ಸ್ ಅಂತ ಹೇಳ್ತಾರೆ. ಇಡೀ ದೇಹ ರೂಪುಗೊಂಡಿರೋದು 37 ಟ್ರಿಲಿಯನ್ ಜೀವಕೋಶಗಳಿಂದ. ಸೂಕ್ಷ್ಮ ಜೀವಿಗಳು ನಮ್ಮ ದೇಹದ ಮೇಲೆ ದೇಹದ ಒಳಗೆ ಎಷ್ಟಿವೆ ಅಂತ ಹೇಳ್ತಂದರೆ 100 ಟ್ರಿಲಿಯನ್ ಸೆಲ್ಸ್. ಅಂದರೆ ನಮ್ಮ ದೇಹದ ಜೀವಕೋಶಗಳ ಸಂಖ್ಯೆಗಿಂತ 3 ಪಟ್ಟು ಹೆಚ್ಚಿನ ಸೂಕ್ಷ್ಮ ಜೀವಿಗಳು ನಮ್ಮ ದೇಹದ ಮೇಲೆ ದೇಹದ ಒಳಗೆ ವಾಸ ಮಾಡುತ್ತವೆ. ಯಾಕೆ ವಾಸ ಮಾಡುತ್ತವೆ ಅಂದರೆ ಅನ್ನ ಆಹಾರಕ್ಕಾಗಿ. ನಾವು ಯಾಕೆ ಅವುಗಳಿಗೆ ಆಶ್ರಯ ಕೊಡಬೇಕು ಅಂತ ಹೇಳ್ತಂದರೆ, ಒಂದು ಮನೇನ ಬಾಡಿಗೆ ಕೊಟ್ಟರೆ ನಮಗೆ ತಿಂಗಳು ಒಂದಷ್ಟು ಬಾಡಿಗೆ ಬರುತ್ತಲ್ವ, ಹಾಗೆ ಈ ಉಪಯುಕ್ತ ಬ್ಯಾಕ್ಟೀರಿಯಾಗಳಿಗೆ ನಮ್ಮ ದೇಹದಲ್ಲಿ ಆಶ್ರಯವನ್ನು ಕೊಡ್ತು ಅಂದರೆ ಅದು ನಮ್ಮ ದೇಹಕ್ಕೆ ಅಗತ್ಯವಾದ ಅನೇಕ ವಿಟಮಿನ್ಗಳನ್ನು ತಯಾರಿಸಿ ನಮಗೆ ಪೂರೈಸುತ್ತೆ. ಇನ್ನೂ ನಾನಾ ರೀತಿಯಲ್ಲಿ ಸಹಾಯ ಮಾಡುತ್ತೆ. ಅದು ಕೊಡುಕೊಳ್ಳುವಿಕೆ. ಹೌದು, ಮ್ಯೂಚುವಲ್ ಬೆನಿಫಿಟ್. ಹೌದು. ಹಾಗಾಗಿ ಅವು ಬೇಕು ನಮಗೆ. ಇಲ್ಲಪ್ಪ ನಾನು ಯಾವುದೋ ಪ್ರಬಲ ಒಂದು ಆ್ಯಂಟಿಬಯೋಟಿಕ್ನ ಕಂಡು ಹಿಡಿದು ಎಲ್ಲ ಬ್ಯಾಕ್ಟೀರಿಯಾಗಳನ್ನು ಸಾಯಿಸಿಬಿಡ್ತೇನೆ, ಇದನ್ನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೂಗಾಡಿದ್ರೆ ಕರುಳಲ್ಲಿ ಇರೋ ಬ್ಯಾಕ್ಟೀರಿಯಾ ಹೇಳುತ್ತೆ, ನಾ ಹೇಳಿದ ಹಾಗೆ ನೀನು ಕೇಳಲಿಲ್ಲ ಅಂದರೆ ನಿನ್ನ ಬದುಕನ್ನು 3 ಬಟ್ಟೆ ಮಾಡಿಬಿಡ್ತೇನೆ ಅನ್ನೋತ್ತದು. ಏನು ಹಾಗಂದರೆ, ಬ್ಯಾಕ್ಟೀರಿಯಾಗಳಿಗೆ ಬೇಕಾಗುವ ಹಾಗೆ ನಾವು ನಮ್ಮ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಲಿಲ್ಲ ಅಂದರೆ ಅವು ನಮ್ಮ ವಿರುದ್ಧ ತಿರುಗಿ ಬೀಳುತ್ತೆ. ಅವು ಮಾಡೋ ಮೊದಲನೇ ಕೆಲಸ ಅಂದರೆ ಬೊಜ್ಜು ತರಿಸುತ್ತೆ. ಬೊಜ್ಜು ರೋಗಗಳ ರಾಜ. ನಮಗೆ ಗೊತ್ತಿರೋ ಹಾಗೆ ರಕ್ತದ ಏರೊತ್ತಡ, ಮಧುಮೇಹ, ಹೃದ್ರೋಗ, ಕ್ಯಾನ್ಸರ್, ಪಿತ್ತಕೋಶದಲ್ಲಿ ಕಲ್ಲುಗಳು, ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಮ್ಮ ಮನಸ್ಸನ್ನು, ನಮ್ಮ ವಿಚಾರಗಳನ್ನು ನಾಶಗೊಳಿಸುತ್ತೆ, ಹಾಳು ಮಾಡುತ್ತದೆ ಯಾವುದೋ ಬ್ಯಾಕ್ಟೀರಿಯಾಗಳು. ಅವು ಪ್ರತಿದಿನವೂ ವಿಶೇಷವಾದ ರಾಸಾಯನಿಕ ವಸ್ತುಗಳನ್ನು ಉತ್ಪಾದನೆ ಮಾಡಿ ರಕ್ತದಲ್ಲಿ ಬೆರೆಸಿ ನೇರವಾಗಿ ಮಿದುಳಿಗೆ ಹೋಗುವ ಹಾಗೆ ಮಾಡಿ ಮಿದುಳಿನ ಕೆಲಸ ಕಾರ್ಯಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿ ಇಡೀ ದೈಹಿಕ ಮಾನಸಿಕ ಆರೋಗ್ಯ ಹಾಳಾಗುವ ಹಾಗೆ ಮಾಡುತ್ತೆ ಈ ಸೂಕ್ಷ್ಮಜೀವಿಗಳು. ಇವುಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಸೋಲಿಸಲಿಕ್ಕಂತೂ ಅಸಾಧ್ಯ, ಯೋಚನೆಯೂ ಮಾಡಬಾರ್ದು ನಾವು. ಮತ್ತೇನಪ್ಪ ಅಂದರೆ ಸಂಧಾನ, ಹೊಂದಿಕೊಂಡು ಹೋಗಬೇಕು. ಏನು ಹಾಗಂದರೆ ಅವೇನೂ ಕೇಳಲ್ಲ, ಹಾಲೊಬ್ಬಟ್ಟು ಕೇಳಲ್ಲ, ಚಿಕನ್ ಬಿರಿಯಾನಿನೂ ಕೇಳಲ್ಲ. ಅವು ಕೇಳೋದು ನಾರು ಪದಾರ್ಥ. ಪ್ರತಿ ದಿವಸ ನಿಮ್ಮ ಆಹಾರ ಪದಾರ್ಥದಲ್ಲಿ ಒಂದಷ್ಟು ಸೊಪ್ಪನ್ನು ತಿನ್ನಿ, ತರಕಾರಿ ತಿನ್ನಿ, ಒಂದಷ್ಟು ಹಣ್ಣು ತಿನ್ನಿ, ಕಾಳನ್ನು, ಇಡೀ ಕಾಳನ್ನು ಸಿಪ್ಪೆ ಸಮೇತ, ಹೆಸರು ಕಾಳು ಹುಸ್ಲಿ ಮಾಡಿ ತಿಂತೀವಲ್ವ, ಕಡಲೆಕಾಳು ಹುಸ್ಲಿ ಮಾಡಿ ತಿಂತೀವಲ್ವ, ಅದನ್ನು ತಿನ್ನಿ. ಆ ಹೆಸರು ಕಾಳಿನ ಮೇಲೆ ಇರ್ತಕ್ಕಂಥ ಆ ಸಿಪ್ಪೆ ಇದೆಯಲ್ಲ, ಅವರೆಕಾಯಿ ನಮಗೆ ಗೊತ್ತು, ಹಿತಕ್ತೇವೆ ನಾವು. ಆ ಹಿತಕ್ಕುವಂಥ ಮೇಲೆ ಸಿಪ್ಪೆಯನ್ನು ಬಿಸಾಕ್ತೇವೆ, ಬ್ಯಾಕ್ಟೀರಿಯಾ ಹೇಳುತ್ತೆ ನನಗದೇ ಊಟ, ನನಗದನ್ನು ಕೊಡು, ಅದನ್ನು ಬಿಸಾಕಬೇಡ ಅಂತ ಹೇಳುತ್ತೆ. ಹಾಗಾಗಿ ಹಿತಕ್ಕಿದ ಅವರೇ ಬೇಳೆಗಿಂತ ಹಿತಕದೇ ಇರುವಂಥ ಅವರೇ ಬೇಳೆ ಕರುಳಿಗೆ ಹಿತಕರ. ಬ್ಯಾಕ್ಟೀರಿಯಾಗಳು ಭಾಳ ಇಷ್ಟಪಡುತ್ತೆ, ಖುಷಿಯಾಗಿ ತಿನ್ನುತ್ತೆ, ನಮಗೇನೂ ತೊಂದರೆ ಮಾಡಲ್ಲ, ಸಾಕಷ್ಟು ಉಪಕಾರ ಮಾಡುತ್ತೆ. ಹಾಗಾಗಿ ಪ್ರತಿದಿನ ಒಂದಷ್ಟು ನಾರು ಪದಾರ್ಥವನ್ನು ನಾವು ಸೇವಿಸಬೇಕು. ಇದು ನಾವು ಮಾಡಬೇಕಾದ ಮೊದಲನೇ ಕೆಲಸ. ಎರಡನೇ ಕೆಲಸ ಏನಪ್ಪ ಅಂದರೆ, ಪ್ರತಿದಿನ ಮಲವಿಸರ್ಜನೆ ಮಾಡ್ತೇವಲ್ವ, ಆ ಮಲದ ಜೊತೆ ಅನೇಕ ಸೂಕ್ಷ್ಮಜೀವಿಗಳು ಕೋಟ್ಯಾನುಗಟ್ಟಲೆ
ಹೊರಗಡೆ ವಿಸರ್ಜನೆ ಆಗಿಬಿಡುತ್ತೆ, ಅವುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅದಕ್ಕೆ ಆ ಸೂಕ್ಷ್ಮ ಜೀವಿಗಳೆಲ್ಲ ಹೇಳುತ್ತೆ, ಇಷ್ಟೊಂದು ಜನರನ್ನು ನೀನು ಆಚೆ ಕಳಿಸ್ಬಿಟ್ಟಿದೀಯಾ, ಹಾಗಾಗಿ ಒಂದಷ್ಟು ಹೊಸಬರನ್ನು ನೀನು ಆಹ್ವಾನಿಸು. ಏನು ಹಾಗಂದರೆ ಮತ್ತೇನಿಲ್ಲ, ಪ್ರತಿದಿನ ಒಂದಷ್ಟು ನೀರು ಮಜ್ಜಿಗೆ ಕುಡಿಯಪ್ಪ ಅಂತ. ನಮಗೆ ಗೊತ್ತಿದೆ, ಹಾಲಿಗೆ ಹೆಪ್ಪು ಹಾಕಿದಾಗ ಅನೇಕ ಸೂಕ್ಷ್ಮಜೀವಿಗಳು ಹುಳಿಯಿಸುತ್ತೆ, ಅವುಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತೆ. ಅದನ್ನು ಮೊಸರಿನ ಮೂಲಕ, ಮಜ್ಜಿಗೆಯ ಮೂಲಕ ನಾವು ಕುಡಿತೇವೆ ಅಂತ. ಸೊ ಪ್ರತಿನಿತ್ಯ ಮಜ್ಜಿಗೆಯನ್ನು ಕುಡಿತಾ ಇದ್ದರೆ ಆ ಮಜ್ಜಿಗೆಯ ಮೂಲಕ ನಷ್ಟವಾದಂಥ ಸೂಕ್ಷ್ಮಜೀವಿಗಳ ಸಂಖ್ಯೆ ಒಂದಷ್ಟು ವಾಪಸ್ಸು ಬರ್ತಾ ಇದ್ದರೆ ಖುಷಿಯಾಗಿರುತ್ತವೆ. ಒಂಚೂರು ಉಪ್ಪಿನಕಾಯಿ ತಿನ್ನಬೇಕು ಯಾವತ್ತು. ಉಪ್ಪಿನಕಾಯಿ ಒಳ್ಳೆಯದು ಕರುಳಿನ ದೃಷ್ಟಿಯಿಂದ. ಹಾಗೆಯೇ ನಮ್ಮಲ್ಲಿ ಗಂಜಿ ಮಾಡ್ತಾರೆ, ರಾಗಿ ಗಂಜಿ ಮಾಡ್ತಾರೆ. ಇನ್ನು ಕರಾವಳಿ ಕಡೆ ಹೋಗ್ಬಿಟ್ರೆ ಅಲ್ಲಂತೂ ಒಂದು ವಿಶೇಷವಾದ ಗಂಜಿ ಮಾಡೋದುಂಟು. ಹೌದು, ರಾತ್ರಿಯ ಅನ್ನಕ್ಕೆ ಅದನ್ನು ನೀರನ್ನೆಲ್ಲ ತುಂಬಿಸಿ ಮಾಡಿ ಬೆಳಗ್ಗೆ ಅದಕ್ಕೆ ಮಜ್ಜಿಗೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಹೆಚ್ಚಿ ಕುಡಿದು ಬಿಟ್ಟು ತಣ್ಣಗಿರುತ್ತೆ. ಹೊಟ್ಟೆ ಕೆಲಸಕ್ಕೆ ಹೋಗ್ತಾರೆ, ಮಧ್ಯಾಹ್ನದವರೆಗೂ ಹೊಟ್ಟೆ ಧಿಮ್ ಅಂತಿರುತ್ತೆ, ಹಸಿವಾಗಲ್ಲ. ಹೌದು, ಬಹಳ ಒಳ್ಳೆಯದದು. ಯಾಕೆಂದರೆ ಆ ಮಜ್ಜಿಗೆ ಅಥವಾ ಮೊಸರು ಹಾಕಿರ್ತೀರ, ಮತ್ತು ಇಡೀ ರಾತ್ರಿ ಇಟ್ಟಿರ್ತೀರ ನೀರಲ್ಲಿ ತುಂಬಿಸಿ, ಅಲ್ಲಿ ಈ ಬ್ಯಾಕ್ಟೀರಿಯಾಗಳು ದ್ವಿಗುಣ ತ್ರಿಗುಣ ಶತಗುಣವಾಗಿ ವರ್ಧಿಸಿರುತ್ತವೆ. ಅವುಗಳನ್ನು ತಿಂದಾಗ ಹೊಟ್ಟೆಯಲ್ಲಿ ನಮ್ಮ ಕರುಳಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಖುಷಿಯಾಗಿರೋ ಕಾರಣ ನಮ್ಮ ವಿರುದ್ಧ ಯಾವುದೇ ಷಡ್ಯಂತ್ರವನ್ನು ಹೂಡೋದಿಲ್ಲ. ಆದರೆ ಪದೇ ಪದೇ ನಾವು ಕೊಲಾನ್ ಥೆರಪಿ ಮಾಡಿಸ್ಕೋತಾ ಇದ್ದರೆ ಏನಾಗುತ್ತೆ, ಆ ದೊಡ್ಡ ಕರುಳಲ್ಲಿ ಮಲ ವಿಸರ್ಜನೆ ಬಿಟ್ಟುಬಿಡಿ, ಅದ್ರ ಜೊತೆಗೆ ಉಳಿದದ್ದು ಏನು ಅಲ್ಪ ಸ್ವಲ್ಪ ಇತ್ತ ಎಲ್ಲನೂ ತೊಳೆದು ಬಿಡ್ತೀವಿ ನಾವು. ಎಲ್ಲನೂ ವಿಸರ್ಜನೆ ಆಗಿಬಿಡುತ್ತೆ, ಎಲ್ಲವೂ ವಿಸರ್ಜನೆ. ನಮ್ಮ ಕಾಲ ಮೇಲೆ ನಾವೇ ದೊಡ್ಡ ಚಪ್ಪಟಿ ಕಲ್ಲು ಎತ್ತು ಹಾಕ್ಕೊಂಡಾಗೆ. ಹಾಗಾಗಿ ಈ ಕೊಲಾನ್ ಥೆರಪಿ ಅನ್ನೋದು ಏನು ಈ ಡಿಟಾಕ್ಸ್ ಅನ್ನೋ ವ್ಯಾಪ್ತಿಯಲ್ಲಿ ಬರುತ್ತೆ, ಅದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ. ಆದರೆ ಅಪರೂಪದ ಸಂದರ್ಭದಲ್ಲಿ ದೊಡ್ಡ ಕರಳು ಅಥವಾ ಸಣ್ಣ ಕರಳಿನ ಮೇಲೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂದರೆ ಆಗ ಕರಳನ್ನು ಶುದ್ಧೀಕರಿಸ್ತಾರೆ. ಅದು ಬೇರೆ ವಿಚಾರ, ಅದು ಜನಸಾಮಾನ್ಯರಿಗೆ ಸಂಬಂಧಪಟ್ಟದಲ್ಲ, ರೋಗಿಗೆ ಸಂಬಂಧಪಟ್ಟದ್ದು. ಇನ್ನು ಕೆಲವರು ಹೇಳ್ತಾರೆ ಲಿವರ್ ಡಿಟಾಕ್ಸ್ ಅಂತ. ಅದು ಏನೇನು ಪೌಡರ್ಗಳನ್ನು ಬಳಸ್ತಾರೋ, ಜ್ಯೂಸ್ಗಳನ್ನು ಬಳಸ್ತಾರೋ ನಮಗೆ ಗೊತ್ತಿಲ್ಲ. ಅದರ ರಾಸಾಯನಿಕ ಮಾಹಿತಿಯನ್ನು ಕೊಡಿ ಅಂದರೆ ಕೊಡೋಲ್ಲ. ಅಂದರೆ ಯಾವ ವಸ್ತುಗಳನ್ನು ಯಾವ ಪ್ರಮಾಣದಲ್ಲಿ ಬಳಸಿದ್ದೀರಿ, ಆ ಪ್ರತಿಯೊಂದು ವಸ್ತು ಯಾವ ರೀತಿ ನಮಗೆ ಉಪಯುಕ್ತ, ದೇಹದಲ್ಲಿ ಯಾವ್ಯಾವ ವಿಷವಸ್ತುಗಳನ್ನು ಯಾವ ವಸ್ತು ನಿವಾರಿಸುತ್ತೆ, ಎಷ್ಟು ನಿವಾರಿಸುತ್ತೆ, ಇದನ್ನು ಅಳೆಯಬಹುದಾ, ಲೆಕ್ಕ ಮಾಡಬಹುದಾ ಗೊತ್ತಿಲ್ಲ, ಆಧಾರ ಇಲ್ಲ. ಈಗ ನಮ್ಮ ರಕ್ತದಲ್ಲಿ ಎಷ್ಟು ಸಕ್ಕರೆ ಇದೆ ಅನ್ನೋದನ್ನು ಅಳಿಯಬಹುದು ನಾವು, ಎಷ್ಟು ಕ್ರಿಯಾಟಿನಿನ್ ಉತ್ಪಾದನೆಯಾಗಿದೆ ಅಳಿಯಬಹುದು, ಎಷ್ಟು ಯೂರಿಯಾ ಇದೆ ಅಳಿಯಬಹುದು. ಆ ರೀತಿಯಾದ ವ್ಯವಸ್ಥೆ ಇಲ್ಲಿಲ್ಲ. ಹಾಗಾಗಿ ಈ ಡಿಟಾಕ್ಸ್ ಅನ್ನೋದು ಏನಿದೆ ಅದು ಒಂದು ರೀತಿ ಫ್ಯಾಷನಬಲ್ ವರ್ಡ್ ಅಂತ ನಾನು ಭಾವಿಸ್ತೇನೆ ಅದನ್ನು. ಆದರೆ ನಮ್ಮ ದೇವರು, ನಮ್ಮ ಪ್ರಕೃತಿ ಏನು ಈ ದೇಹವನ್ನು ಸೃಜಿಸಿ ಅದರಲ್ಲಿ ಏನು ನಿಯಮಿತವಾಗಿ ಈ ಸ್ವಚ್ಛ ಕೆಲಸವನ್ನು, ವಿಷಹಾರಕ ಕೆಲಸವನ್ನು ವ್ಯವಸ್ಥೆ ಮಾಡಿದ್ದಾನೆ, ಅದಕ್ಕೆ ಪೂರಕವಾಗಿ ನಡ್ಕೊಂಡ್ರೆ ಸಾಕು, ನಾವು ಮತ್ತೇನೂ ಮಾಡಬೇಕಾಗಿಲ್ಲ. ಹಾಗಾಗಿ ನಾವು ಹೊರಗಡೆಯಿಂದ ಏನೋ ಕುಡಿದು ಅಥವಾ ಏನೋ ಪೌಡರ್ ತಗೊಂಡು ತಿಂದು ಮಾಡುವ ಅವಶ್ಯಕತೆ ಇಲ್ಲ. ನೀವು ಹೇಳಿದ ಹಾಗೆ ನಮ್ಮ ದೇಹದ ಭಾಗ ಸ್ವಾಭಾವಿಕವಾಗಿ ಅದನ್ನು ಡಿಟಾಕ್ಸ್ ಮಾಡುತ್ತೆ. ಬೇಡವಾಗಿರುವಂಥ ವಿಷಕಾರಿ ಅಂಶಗಳನ್ನು ಹೊರಗಡೆ ಹಾಕುವಂಥ ಆ ಒಂದು ಸಾಮರ್ಥ್ಯ ನಮಗೆ ದೇವರು ಕೊಟ್ಟಿರುವಂಥ ಈ ಒಂದು ದೇಹದಲ್ಲಿ ಇದೆ ಅಂತ. ಹಾಗಿದ್ರೆ ಈ ಹಿಂದೆ ಈ ಡಿಟಾಕ್ಸ್ ಅಥವಾ ದೇಹದಿಂದ ವಿಷಪೂರಿತ ವಸ್ತುಗಳನ್ನು ಹೊರಗಡೆ ಹಾಕುವಂಥ ಕಾನ್ಸೆಪ್ಟ್ ಅಥವಾ ಈ ಒಂದು ಪರಿಕಲ್ಪನೆ ಈ ಹಿಂದೆ ಇತ್ತ ಸರ್, ಹೇಗೆ ಅಂತ? ನಮ್ಮ ಹಿರಿಯರು ಎರಡು ಸರಳವಾದ ಮಾರ್ಗವನ್ನು ಸೂಚಿಸಿದ್ರು. ದಿನಚರ್ಯ, ಋತುಚರ್ಯ ಅಂತ. ಅಂದರೆ ಒಬ್ಬ ಮನುಷ್ಯ ಪ್ರತಿದಿನ ಏನೇನು ಮಾಡಬೇಕು, ಆಯಾ ಋತುವಿನಲ್ಲಿ ಏನೇನು ಮಾಡಬೇಕು ಅಂತ.
ನಮ್ಮ ಭಾರತೀಯ ಜೀವನ ಪದ್ಧತಿಯ ವಿಶೇಷ ಏನಂದರೆ ತಡೆಗಟ್ಟೋದಕ್ಕೆ ನಾವು ಆದ್ಯತೆಯನ್ನು ಕೊಡ್ತೇವೆ, ಗುಣಪಡಿಸೋಕೆ ಹೋಗಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಹಾಗಾಗಿ ಕಾಯಿಲೆಗಳು ಬರದೇ ಇರೋ ಹಾಗೆ ನಿಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಳಿ ಅನ್ನೋ ಒಂದು ವಿಚಾರವನ್ನು ನಮ್ಮ ಹಿರಿಯರು ಹೇಳಿದ್ದಾರೆ. ಏನು ಹಾಗಂದರೆ, ಅದಕ್ಕೆ ಬಹಳ ಸರಳವಾಗಿ ಹೇಳೋದಾದರೆ, ಪ್ರತಿದಿನ ನೀರನ್ನು ಕುಡೀರಿ. ಎಷ್ಟು ಕುಡಿಬೇಕು ನೀರು? ದೇಹದ 1 kg ತೂಕಕ್ಕೆ 30 ml. ಬೇಸಿಗೆಯಲ್ಲಿ ಆಟ ಆಡ್ಕೊಂಡು ಬಂತು ಅಂದರೆ ಅಥವಾ ದೈಹಿಕ ಶ್ರಮ ಮಾಡಿ ಬಂದಿದ್ದೀರಿ ಅಂದರೆ ಇನ್ನು 5 ml ಹೆಚ್ಚುವರಿ, 35 ml. ಹೆಚ್ಚು ಕಡಿಮೆ 2 ಲೀಟರ್ ಆಗುತ್ತೆ. ಆ 2 ಲೀಟರ್ ನೀರನ್ನು ಕುಡಿಬೇಕು. ಈ 2 ಲೀಟರ್ ನಾನು ಮಾತಾಡ್ತಾ ಇರೋದು ಶುದ್ಧ ನೀರಿನ ಬಗ್ಗೆ. ಇದರಲ್ಲಿ ಕಾಫಿಯನ್ನಾಗಲಿ, ಚಹವನ್ನಾಗಲಿ, ಮಜ್ಜಿಗೆಯನ್ನಾಗಲಿ, ಜ್ಯೂಸನ್ನಾಗಲಿ ಯಾವುದನ್ನು ಸೇರಿಸ್ಕೊಂಡಿಲ್ಲ. ಶುದ್ಧವಾದ ನೀರನ್ನು 2 ಲೀಟರ್ ಕುಡೀರಿ. ಮೂತ್ರಪಿಂಡಗಳು ಅಲ್ಲಿ ಏನೇನೋ ವಿಷವಸ್ತುಗಳಿವೆ ಆ ವ್ಯವಸ್ಥೆಯಲ್ಲಿ ಅಥವಾ ಇಡೀ ರಕ್ತದಲ್ಲಿ ಅದನ್ನೆಲ್ಲ ಶೋಧಿಸುತ್ತೆ, ಶೋಧಿಸಿದ್ದನ್ನೆಲ್ಲ ಆಚೆ ಕಳಿಸುತ್ತೆ. ನೀರು ಕಡಿಮೆ ಕುಡಿದ್ರೆ ಕಷ್ಟ ಆಗುತ್ತೆ. ಅಷ್ಟು ವಿಷವಸ್ತುಗಳನ್ನು ಹೊರಗಡೆ ಕಳಿಸೋದು ಕಷ್ಟ ಆಗ್ಬೋದು. ಹಾಗಾಗಿ ಕನಿಷ್ಠ 2 ಲೀಟರ್ ನೀರನ್ನು ಕುಡೀರಿ. ನೀರಿನ ಅಂಶ ಸಾಕಷ್ಟು ಇದ್ರೇ ದೊಡ್ಡ ಕರುಳಲ್ಲೂ ಆ ನುಣುಪುಕಾರಕ, ಆ ಲೋಳೆ ಲೂಬ್ರಿಕೇಷನ್ ಸಾಕಷ್ಟು ಉತ್ಪಾದನೆಯಾಗಿ ಮಲ ಸರಾಗವಾಗಿ ಆಚೆ ಹೋಗುತ್ತೆ. ನೀರು ಕಡಿಮೆ ಕುಡಿದ್ರೆ ಏನಾಗುತ್ತೆ? ಮಲಬದ್ಧತೆ, ಮಲ ಆಚೆಗೆ ಬರೋದಕ್ಕೆ ಕಷ್ಟಪಡ್ತಾ ಇದೆ. ಆ ನುಣುಪುಕಾರಕ ಲೂಬ್ರಿಕೇಷನ್ ಇಲ್ಲ, ಯಾಕಂದರೆ ನೀರು ಕುಡಿತಾ ಇಲ್ಲ ನೀವು ಸಾಕಷ್ಟು. ಹಾಗಾಗಿ ನಾವು ಮಾಡಬೇಕಾದ ಮೊದಲನೇ ಕೆಲಸ ಅಂತ ಹೇಳ್ತಂದರೆ ನೀರನ್ನು ಚೆನ್ನಾಗಿ ಕುಡೀರಿ. ಎರಡನೇ ಕೆಲಸ ಅಂದರೆ ನಮ್ಮ ಆಹಾರ ಪದಾರ್ಥದಲ್ಲಿ ಸಾಕಷ್ಟು ನಾರಿನ ಅಂಶವನ್ನು ಸೇರಿಸ್ಕೊಳ್ಳಿ. ಫೈಬರ್, ಈಗಷ್ಟೇ ಹೇಳಿದೆ ಬ್ಯಾಕ್ಟೀರಿಯಾಗಳಿಗೆ ಫೈಬರ್ ಅಂದರೆ ಬಹಳ ಇಷ್ಟ ಅಂತ. ಹಾಗೆಯೇ ನಮ್ಮ ಕರುಳು ಸರಾಗವಾಗಿ ಚಲಿಸಬೇಕು ಅಂದರೆ ನಾರಿನ ಅಂಶ ಇರಬೇಕು. ರಫೇಜ್ ಅಂತ ಹೇಳ್ತೇವೆ. ವಿದೇಶಿಯರಲ್ಲಿ ದೊಡ್ಡ ಕರುಳ ಕ್ಯಾನ್ಸರ್ ಬಹಳ ಮುಖ್ಯ. ಯಾಕಂದರೆ ಅವರು ಈ ನಾರು ಪದಾರ್ಥನ ತಿನ್ನೋದು ಕಷ್ಟ, ತಿನ್ನೋದೇ ಇಲ್ಲ ಅವರು ಹೆಚ್ಚು ಕಡಿಮೆ. ಅವರೇನಿದ್ರು ಬ್ರೆಡ್ಡು, ಬನ್ನು, ಬಿಸ್ಕತ್ತು ಮತ್ತು ಮಾಂಸ, ಎಲ್ಲೂ ನಾರಿನ ಪದಾರ್ಥ ಬರೋಲ್ಲ. ಹಾಗಾಗಿ ದೊಡ್ಡ ಕರುಳ ಕ್ಯಾನ್ಸರ್ ಅವರಲ್ಲಿ ಹೆಚ್ಚು ಅನ್ನೋ ಮಾತು ಉಂಟು. ನಮ್ಮ ಭಾರತೀಯರಲ್ಲಿ ದೊಡ್ಡ ಕರುಳ ಕ್ಯಾನ್ಸರ್ ಸ್ವಲ್ಪ ಕಡಿಮೆ ಅಂತ ಹೇಳ್ತಂದರೆ ಅದಕ್ಕೆ ನಮ್ಮ ಜೀವನ ಪದ್ಧತಿ. ಕಾಳನ್ನು ಇಡಿಯಾಗಿ ತಿಂದಾಗ ಅದರ ಜೊತೆ ಬರುವಂಥ ಸಿಪ್ಪೆ ಏನಿದೆ ಅದು ಮಲವಿಸರ್ಜನೆ ಸರಾಗವಾಗಿ ಆಚೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಎರಡನೇದು, ಸಾಕಷ್ಟು ನಾರು ಪದಾರ್ಥವನ್ನು ಪ್ರತಿದಿನ ಸೇವಿಸಿ. ಮೂರನೇದು, ನಮ್ಮ ಯಕೃತ್ತು ಆರೋಗ್ಯವಾಗಿ ಇರಬೇಕು ಅಂದರೆ ಮದ್ಯಪಾನವನ್ನು 100ಕ್ಕೆ 100ರಷ್ಟು ಬಿಟ್ಟು ಬಿಡಿ. ಯಾಕಂದರೆ ನೀವೆಷ್ಟು ಮದ್ಯವನ್ನು ಸೇವಿಸ್ತೀರಿ ಅದನ್ನೆಲ್ಲ ಶುದ್ಧೀಕರಿಸಬೇಕಾದದ್ದು ಯಕೃತ್ತು. ತುಂಬ ಹೊರೆ ಬೀಳುತ್ತೆ. 500ಕ್ಕೂ ಹೆಚ್ಚು ಕೆಲಸ ಮಾಡುತ್ತೆ ಅಂತ ಹೇಳಿದೆ. ಅಂತಹ ಯಕೃತ್ತಿಗೆ ನೀವು ಬರೀ ಮದ್ಯಪಾನವನ್ನು ಕ್ಲೀನ್ ಮಾಡಪ್ಪ ನೀನು ಅಂತ ಹೇಳೋದು ತಪ್ಪು ನಾವು. ಹಾಗಾಗಿ ಯಕೃತ್ತು ವಿಫಲವಾಗುತ್ತೆ, ಬದಲಿ ಯಕೃತ್ತು ಜೋಡಿಸಬೇಕಾಗುತ್ತೆ. ಯಾಕಷ್ಟೆಲ್ಲ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡಬೇಕು? ಮದ್ಯಪಾನವನ್ನು ಬಿಡೋದು ಬಹಳ ಒಳ್ಳೆಯದು. ಹಾಗೆಯೇ ಔಷಧಗಳನ್ನು ವೈದ್ಯರ ಸಲಹೆ ಇಲ್ಲದೆ ಸೇವಿಸಬೇಡಿ. ಯಾಕಂದರೆ ಹೆಚ್ಚುವರಿ ಔಷಧಗಳು ಉತ್ಪಾದನೆಯಾದ ಅನಗತ್ಯ ಅಪಾಯಕಾರಿ ಉಪ ಉತ್ಪನ್ನಗಳು, ಬೈ ಪ್ರಾಡಕ್ಟ್ಸ್ ನಮ್ಮ ದೇಹದಿಂದ ಆಚೆ ಹೋಗಬೇಕಾದ್ರೆ ಅದು ಮೂತ್ರಪಿಂಡಗಳ ಮೂಲಕ ಹೋಗಬೇಕು ಅಥವಾ ಯಕೃತ್ತಿನ ಮೂಲಕ ಹೋಗಬೇಕು. ಹಾಗಾಗಿ ಯಕೃತ್ತಿಗೆ, ಮೂತ್ರಪಿಂಡಕ್ಕೆ ಹೆಚ್ಚು ಹೊರೆ ಬೀಳಬಾರ್ದು, ಅವುಗಳ ಮೇಲೆ ವಿಷಪ್ರಭಾವ ಆಗಬಾರ್ದು ಅಂದರೆ ಸ್ವಚಿಕಿತ್ಸೆ ಮಾಡ್ಕೋಬೇಡಿ. ವೈದ್ಯರ ಸಲಹೆಯ ಮೇರೆಗೆ ಅವರು ಎಷ್ಟು ದಿನ ಹೇಳ್ತಾರೋ ಅಷ್ಟು ದಿನಕ್ಕೆ ಮಾತ್ರ ತಗೊಳ್ಳಿ. ಕಳೆದ ಸಲ ಬರ್ಕೊಟ್ಟಿದ್ರಪ್ಪ ಇದೇ ಔಷಧಿನ, ಇನ್ನೊಂದು ಸಲ ಹೋಗಿ ಯಾಕೆ ಡಾಕ್ಟರ್ ದುಡ್ಡು ಕೊಟ್ಟು ಅದೇ ಚೀಟಿನ ಬರ್ಸ್ಕೊಳ್ಬೇಕು, ಅದನ್ನೇ ಕೊಂಡ್ಕೊತೀನಿ ನಾನು ಅಂತ
ಹಳೇ ಚೀಟಿಯನ್ನು ತೋರಿಸಿ ಔಷಧವನ್ನು ತಗೊಳ್ಳೋ ಸೇವಿಸೋ ಪದ್ಧತಿಯನ್ನು ಬಿಡಬೇಕು, ಮಾಡಬೇಡಿ. ಅದಾದ ಮೇಲೆ ಹಣ್ಣು ತರಕಾರಿ ಸೊಪ್ಪನ್ನೆಲ್ಲ ಹೆಚ್ಚು ಸೇವಿಸಬೇಕು ಅಂದರೆ ದಿನಕ್ಕೆ 3 ತರಕಾರಿ ಸೇವಿಸಬೇಕು. ಒಂದು ಸೊಪ್ಪಾಗಿರಬೇಕು, ಒಂದು ಬಣ್ಣದ ತರಕಾರಿ ಆಗಿರಬೇಕು, ಇನ್ನೊಂದು ಭೂಮಿಯ ಒಳಗೆ ಬಿಡುವಂಥ ತರಕಾರಿ ಅಥವಾ ನೀವು ಇಷ್ಟಪಡುವಂಥ ತರಕಾರಿ ಆಗಬೇಕು ಅಂತ ನಾನು ಹೇಳಿದೆ. ನಮ್ಮ ಯಕೃತ್ತಿನ ದೃಷ್ಟಿಯಿಂದ ಒಂದು ವರ್ಗದ ತರಕಾರಿಗಳು ಬಹಳ ಒಳ್ಳೆಯದು. ಯಾವುದು ಆ ತರಕಾರಿ ಅಂತ ಹೇಳ್ತಂದರೆ ಕ್ರೂಸಿಫೆರೆ ವಂಶಕ್ಕೆ ಸೇರಿದಂಥ ತರಕಾರಿಗಳು ಇದೆಯಲ್ಲ, ಅವು ಬಹಳ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆ ಒಳ್ಳೆಯದು ಅಂತ ಹೇಳ್ತಂದರೆ ಆ ಕ್ರೂಸಿಫೆರೆಯಲ್ಲಿ ಯಾವ್ಯಾವುದು ಇರುತ್ತೆ ಅಂತ ಹೇಳ್ತಂದರೆ ಸಾಸಿವೆಯಿಂದ ಹಿಡಿದು ನಮ್ಮ ಮೂಲಂಗಿ, ಕ್ಯಾರೆಟು, ಬೀಟ್ರೂಟು, ಎಲೆಕೋಸು, ಹೂಕೋಸು, ಬ್ರೊಕೋಲಿ ಇತ್ಯಾದಿ ತರಕಾರಿಗಳು ಏನಿದೆ ಅವುಗಳನ್ನು ವಾರಕ್ಕೆ 1 ಸಲ ಆದರೂ ಸೇವಿಸಬೇಕು ನಾವು. ಹಾಗೆ ಸೇವಿಸ್ತು ಅಂತ ಹೇಳ್ತಂದರೆ ಅದರಿಂದ ನಮಗೆ ಲಾಭ ಉಂಟು. ಈ ತರಕಾರಿಗಳಲ್ಲಿ ಇರುವಂಥ ಕೆಲವು ರಾಸಾಯನಿಕ ವಸ್ತುಗಳು ಈ ಯಕೃತ್ತಿನ ಕೆಲಸ ಕಾರ್ಯಗಳಿಗೆ ಪೂರಕವಾಗಿ ಸಹಾಯ ಮಾಡುತ್ತಂತೆ. ಆ ಒಂದು ಹಿನ್ನೆಲೆಯಲ್ಲಿ ಈ ತರಕಾರಿಗಳನ್ನು ವಾರಕ್ಕೆ 1 ಸಲ ಸೇವಿಸೋದು ಒಳ್ಳೆಯದು. ಹಾಗೆ ದೇಹದ ತೂಕವನ್ನು ನಿಯಂತ್ರಿಸಬೇಕು. ಹೆಚ್ಚು ತೂಕ, ನಮ್ಮ ದೇಹದ ತೂಕವನ್ನು ಹೆಚ್ಚು ಬೆಳೆಸಿಕೊಂಡಷ್ಟು ಮೂತ್ರಪಿಂಡಕ್ಕೂ ಯಕೃತ್ತಿಗೂ ಬೇರೆ ಅಂಗಗಳಿಗೂ ಹೆಚ್ಚುವರಿ ಹೊರೆ ಬೀಳುತ್ತೆ. 60 kg ತೂಗುವಂಥ ವ್ಯಕ್ತಿ ಅವನ ಮೂತ್ರಪಿಂಡ ಎಷ್ಟು ಕೆಲಸ ಮಾಡುತ್ತೋ 80 kg 90 kg ತೂಗುವ ವ್ಯಕ್ತಿಯ ಮೂತ್ರಪಿಂಡದ ಕೆಲಸ ಎರಡಕ್ಕೂ ಹೋಲಿಸ್ತು ಅಂದರೆ ಅದು ಸಿಕ್ಕಾಪಟ್ಟೆ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಯಾರು ದಪ್ಪ ಇರ್ತಾರೆ ಅವರ ಅಂಗಗಳು ಬೇಗ ದಣಿಯುತ್ತೆ. ಆದ್ದರಿಂದ ಸಾಧ್ಯವಾದರೆ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಒಂದಷ್ಟು ದೈಹಿಕ ಚಟುವಟಿಕೆ ಮಾಡಿ. ಯಾಕಂದರೆ ಕರುಳು ಸರಾಗವಾಗಿ ಚಲಿಸೋದಕ್ಕೆ ಚಟುವಟಿಕೆ ಬಹಳ ಮುಖ್ಯ. ಹಾಗಾಗಿ ದೈಹಿಕ ಚಟುವಟಿಕೆಗಳನ್ನು ನಿತ್ಯ ನಾವು ಮಾಡ್ತಾ ಇತ್ತು ಅಂತ ಹೇಳ್ತಂದರೆ ಈ ಅಂಗಗಳಿಗೆ ಬಹಳ ಸಹಾಯವಾಗುತ್ತೆ. ವರ್ಷಕ್ಕೆ 1 ಸಲ ಇಡೀ ದೇಹದ ಪರೀಕ್ಷೆಯನ್ನು ಮಾಡಿಕೊಳ್ಳಿ. ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್ ಇವೆಲ್ಲ ಬರುತ್ತೆ. ಆ ವರದಿಯನ್ನು ನೋಡ್ತು ಅಂದರೆ ನಮ್ಮ ಲಿವರ್, ನಮ್ಮ ಕಿಡ್ನಿ ಆರೋಗ್ಯವಾಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಆರೋಗ್ಯವಾಗಿದ್ದರೆ ಅದೇ ಜೀವನ ಶೈಲಿಯನ್ನು ಮುಂದುವರಿಸ್ಕೊಂಡು ಹೋದರೆ ಸಾಕಾಗುತ್ತೆ. ಹಾಗಾಗಿ ನಾರುಯುಕ್ತ ಆಹಾರವನ್ನು ತಿನ್ನಿ, ಸಾಕಷ್ಟು ನೀರನ್ನು ಕುಡೀರಿ, ತರಕಾರಿ ಹಣ್ಣು ಸೊಪ್ಪನ್ನು ತಿನ್ನಿ. ಅಕಸ್ಮಾತ್ ಏನಾದರೂ ಮಲಬದ್ಧತೆ ಇದ್ದರೆ ವೈದ್ಯರಿಂದ ಚಿಕಿತ್ಸೆಯನ್ನು ಪಡೆದು ಮಲಬದ್ಧತೆಯನ್ನು 100ಕ್ಕೆ 100ರಷ್ಟು ನಿವಾರಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಕರುಳನ್ನು ತೊಳಿತೇವೆ ಅಂತ ಹೇಳುವ ಈ ಚಿಕಿತ್ಸೆ ಏನಿದೆ ಆ ಚಿಕಿತ್ಸೆಯನ್ನು ಮಾಡಿಸಿಕೊಳ್ಳದೇ ಇರೋದೇ ಬಹಳ ಬಹಳ ಒಳ್ಳೆಯದು. ಹಾವು ಯಾವುದಾದ್ರೂ ತಲೆಯೊಳಗೆ ತುಂಬ ವಿಷವಸ್ತುಗಳು ನನ್ನ ದೇಹದಲ್ಲಿ ತುಂಬಿಕೊಂಡಿದೆ ಅಂತ ಅನಿಸ್ತು ಅಂದರೆ ದಯವಿಟ್ಟು ಯೋಗ್ಯ ಆಯುರ್ವೇದ ತಜ್ಞರನ್ನು ಭೇಟಿಯಾಗಿ ಅವರು ಪಂಚಕರ್ಮ ಅಂತ ಒಂದು ಚಿಕಿತ್ಸೆಯನ್ನು ಕೊಡ್ತಾರೆ. ಆ ಚಿಕಿತ್ಸೆ ನಿಮಗೆ ಉಪಯುಕ್ತವಾ, ಹೇಗೆ ಉಪಯುಕ್ತೆ ಅನ್ನೋದರ ಬಗ್ಗೆ ಅವ್ರ ಜೊತೆ ಮಾತುಕತೆ ಆಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಅದು ನಿಮಗೆ ಸಹಾಯ ಮಾಡುತ್ತೆ ಅನ್ನೋದಾದರೆ ಅರ್ಹ ವೈದ್ಯರ ಉಸ್ತುವಾರಿಯಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ತಗೋಬಹುದು. ಅದನ್ನು ಬಿಟ್ಟು ಈ ಕೊಲಾನ್ ಥೆರಪಿ ಅಂತ ಏನು ಚಿಕಿತ್ಸೆಗಳಿವೆ ಅವುಗಳನ್ನು ತೆಗೆದುಕೊಳ್ಳದೇ ಇರೋದು ಒಳ್ಳೆಯದು. ಹಾಗೆ ತಗೋತೀವಿ ಅನ್ನೋದಾದರೆ ದಯವಿಟ್ಟು ನಿಮ್ಮ ತಜ್ಞ ವೈದ್ಯರ ಜೊತೆ ಒಂದಷ್ಟು ಮಾತುಕತೆಯನ್ನು ಆಡಿ ಆನಂತರ ನೀವು ನಿರ್ಧಾರ ಮಾಡಬಹುದು. ಹಾಗೆಯೇ 7ರಿಂದ 8 ಗಂಟೆಗಳ ಕಾಲ ನಿದ್ರೆ ಮಾಡಬೇಕಾದದ್ದು ಅಗತ್ಯ ಅಂದೆ. ಯಾಕಂದರೆ ರಾತ್ರಿ ನಾವು ಮಲಗಿರುವಾಗ ಮಿದುಳಲ್ಲಿ ಇರ್ತಕ್ಕಂಥ ಒಂದು ಸ್ವಚ್ಛ ವ್ಯವಸ್ಥೆ ಏನಿದೆ, ಗ್ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಏನು ಹೇಳಿದ್ವಿ, ಅದು ವಿದ್ಯಾರ್ಥಿಗಳು ಕೆಲಸ ಮಾಡುವಾಗ ಉತ್ಪಾದನೆಯಾದಂಥ ವಿಷವಸ್ತುಗಳನ್ನೆಲ್ಲ ತೊಳೆದು ಆಚೆಗೆ ಕಳಿಸೋದು ಆ ಗ್ಲಿಂಫ್ಯಾಟಿಕ್ ಸಿಸ್ಟಮ್. ನಿದ್ರೆ ಮಾಡೋದು ಒಂದೇ ಅದಕ್ಕೆ
ಸಹಾಯ. ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ದೇಹಕ್ಕೆ ಪೂರಕವಾಗಿ ನಡ್ಕೋಬೇಕೇ ಹೊರತು ವಿಶೇಷವಾದ ಚಿಕಿತ್ಸೆಯನ್ನು ಏನು ನಮ್ಮ ಕರುಳಿಗಾಗಲಿ ಯಕೃತಿಗಾಗಲಿ ಮೂತ್ರಪಿಂಡಕ್ಕಾಗಲಿ ಕೊಡಬೇಕಾಗಿಲ್ಲ. ಇದನ್ನು ನಾವು ಮನಸ್ಸಲ್ಲಿ ನೆನಪಲ್ಲಿಟ್ಕೊಂಡ್ರೆ ಸಾಕು. ಸರ್, ನೀವು ಆಹಾರದ ಬಗ್ಗೆ ಉಲ್ಲೇಖ ಮಾಡಿದ್ರಿ. ನಾವು ಕರ್ನಾಟಕದಲ್ಲಿ ಹೆಚ್ಚಾಗಿ ನೋಡೋದಾದರೆ ಅನ್ನದ ಜೊತೆಗೆ ರಸಂ ಇದ್ದೇ ಇರುತ್ತೆ. ಹೆಚ್ಚಿನ ಜನರು ಅದನ್ನು ಇಷ್ಟಪಡ್ತಾರೆ. ಸೊ ರಸಂ ಹೇಗೆ ನಮ್ಮ ಆರೋಗ್ಯಕ್ಕೆ ಉಪಕಾರಿಯಾಗುತ್ತೆ, ಇದರ ಬೆನಿಫಿಟ್ಸ್ ಬಗ್ಗೆ ಹೇಳ್ಬೋದಾ ಅಂತ? ಈ ತ್ಯಾಜ್ಯ ವಸ್ತುಗಳು ಅನ್ನೋ ವಿಚಾರ ಮಾತಾಡ್ತಾ ಇದ್ವಿ. ನಮ್ಮೆಲ್ಲರಿಗೂ ಪರಿಚಯ ಇರುವಂಥ ತ್ಯಾಜ್ಯ ವಸ್ತುಗಳ ಬಗ್ಗೆ ನಾನು ಹೇಳಿದೆ. ಅದು ಮೂತ್ರಪಿಂಡ, ಮೂತ್ರ, ಮಲ, ಬೆವರು, ಸಿಂಬಳ ಇತ್ಯಾದಿಗಳೆಲ್ಲ ಆಯಿತು. ಹೌದು. ನಮ್ಮ ಬರಿಗಣಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಲಿಂಫ್ಯಾಟಿಕ್ ಸಿಸ್ಟಮ್ ಇದೆ ಅಂತಲೂ ಹೇಳಿದೆ. ಹೌದು. ಇದರ ಜೊತೆಗೆ ಇನ್ನೂ ಒಂದು ವಿಶೇಷ ಉಂಟು ನಮ್ಮ ದೇಹದಲ್ಲಿ. ಅದನ್ನು ಫ್ರೀ ರ್ಯಾಡಿಕಲ್ಸ್ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಪ್ರತಿ ಕ್ಷಣ ಸಾವಿರಾರು ರಾಸಾಯನಿಕ ಕ್ರಿಯೆಗಳು ನಡೀತಾ ಇರುತ್ತೆ. ಈ ರಾಸಾಯನಿಕ ಕ್ರಿಯೆಗಳು ನಡೆಯುವಾಗ ಫ್ರೀ ರ್ಯಾಡಿಕಲ್ಸ್ ಅಂತಕ್ಕಂಥ ರಾಸಾಯನಿಕ ವಸ್ತುಗಳು ಉತ್ಪಾದನೆಯಾಗುತ್ತೆ. ಇವು ಅತ್ಯಂತ ಚಟುವಟಿಕೆಯಿಂದ ಇರುವ ಅಪಾಯಕಾರಿಯಾದ ತಮ್ಮ ಸಂಪರ್ಕಕ್ಕೆ ಬರುವ ವಸ್ತುಗಳನ್ನು ಸುಟ್ಟು ಬಿಡುವ ಗುಣ ಉಂಟು ಇವುಗಳಿಗೆ. ಅದರಲ್ಲಿ ಆಕ್ಸಿಜನ್ ಬಹಳ ಮುಖ್ಯವಾದದ್ದು. ಇವೇನು ಮಾಡುತ್ತೆ, ಉತ್ಪಾದನೆಯಾದ ಕೂಡಲೇ ಅವುಗಳನ್ನು ತಟಸ್ಥಗೊಳಿಸಲಿಲ್ಲ ಅಂದರೆ ಅದು ಯಾವ ಅಂಗದಲ್ಲಿ ಉತ್ಪಾದನೆ ಆಗಿದೆಯೋ ಆ ಅಂಗಕ್ಕೆ ಆಘಾತವನ್ನು ಉಂಟು ಮಾಡುತ್ತೆ. ಹಾಗಾಗಿ ಫ್ರೀ ರ್ಯಾಡಿಕಲ್ಸ್ ಹೆಚ್ಚಾಯಿತು ಅಂದರೆ ಹೃದ್ರೋಗ ಬರ್ಬೋದು, ಕ್ಯಾನ್ಸರ್ ಬರ್ಬೋದು, ಯಾವ ಕಾಯಿಲೆ ಬೇಕಾದರೂ ಬರ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಈ ಹೃದ್ರೋಗಗಳ ಕ್ಯಾನ್ಸರ್ ಬೆಳವಣಿಗೆ ಏನಿದೆ ಅವುಗಳನ್ನು ನಿಯಂತ್ರಿಸೋದಕ್ಕೆ ಈ ಫ್ರೀ ರ್ಯಾಡಿಕಲ್ಸ್ ಅಂತ ಏನಿದೆ ಅವುಗಳನ್ನು ನಿವಾರಿಸೋದಕ್ಕೆ ನಾವು ಆ್ಯಂಟಿ ಆಕ್ಸಿಡೆಂಟ್ ಅಂತಕ್ಕಂಥ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವಿಸಿ ಅಂತ ಹೇಳ್ತೇವೆ. ಹೌದು. ಈ ಆ್ಯಂಟಿ ಆಕ್ಸಿಡೆಂಟ್ ಪದಾರ್ಥಗಳು ಅಂದರೆ ಮತ್ತೇನೂ ಇಲ್ಲ. ಸರಳವಾಗಿ ಹೇಳಬೇಕಾದ್ರೆ ಒಳ್ಳೆಯ ತರಕಾರಿ ಸೇವಿಸಿ, ಹಣ್ಣು ಸೇವಿಸಿ, ಸೊಪ್ಪು ಸೇವಿಸಿ. ಇದರ ಜೊತೆಗೆ ಕೆಲವು ಸಂಬಾರ ಪದಾರ್ಥಗಳನ್ನು ವಿಶೇಷವಾಗಿ ಸೇವಿಸಿ. ಅದರಲ್ಲೂ ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಜೀರಿಗೆ, ಮೆಣಸು ಇವೆಲ್ಲ ಏನಿದೆ ಬಹಳ ಉಪಯುಕ್ತವಾದಂಥ ಪದಾರ್ಥಗಳು. ಇವುಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಅದು ಹಾರ್ಟ್ ಅಟ್ಯಾಕ್ ತಪ್ಪಿಸುತ್ತೆ, ಕ್ಯಾನ್ಸರ್ ತಪ್ಪಿಸುತ್ತೆ. ನಮ್ಮ ಹಿರಿಯರು ಗೊತ್ತಿರಲಿಲ್ಲ. ಅವರು ಇವನ್ನು ನಾವು ಸೇವಿಸಿದ್ರೆ ಪ್ರತಿನಿತ್ಯ ಆರೋಗ್ಯವಾಗಿರ್ತೇವೆ, ಉಲ್ಲಾಸವಾಗಿರ್ತೇವೆ, ಏನು ತೊಂದರೆಗಳು ಬರೋಲ್ಲ ಅನ್ನೋದನ್ನು ಅನುಭವದಿಂದ ಕಲ್ತ್ಕೊಂಡಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ಇವನ್ನು ಔಷಧಿಗಳ ತರಹ ತಗೊಳ್ಳಿಪ್ಪ ಅಂತ ಹೇಳ್ತಂದರೆ ಯಾರೂ ತಗೊಳ್ಳೋದಿಲ್ಲ. ಅದರ ಬದಲು ಪ್ರತಿದಿನ ಹುಳಿ ಅನ್ನ ತಿಂದ ಆದಮೇಲೆ ಒಂದಷ್ಟು ಸಾರು ಅನ್ನ ತಿನ್ನು ಅಥವಾ ರಸಂ ಅನ್ನ ತಿನ್ನು, ಅದು ಒಳ್ಳೆಯದು ಅಂತ ಹೇಳ್ತಂತೆ ತಿಂತೇವೆ ನಾವು. ಹೌದು, ಖಂಡಿತ. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಈ ರಸಮ್ಮನ್ನು ನಾವು ತಯಾರು ಮಾಡ್ತೇವೆ. ಈ ರಸಮ್ಮಲ್ಲಿ ಬಳಸುವಂಥ ಸಾಮಾನ್ಯ ಪದಾರ್ಥಗಳು ಏನಿದೆ ಅದರ ಬಗ್ಗೆ ಎಲ್ಲ ಈಗಾಗಲೇ ನಾನು ಹೇಳಿದ್ದೇನೆ ನಿಮಗೆ. ಅವುಗಳನ್ನು ಹಿತಮಿತವಾಗಿ ನಾವು ಸೇವಿಸ್ತೇವೆ. ಲೀಟ್ರ್ ಗಟ್ಟಲೆ ಕುಡಿಯೋದಿಲ್ಲ ಅಲ್ವಾ ರಸಮ್ನ. ಅನ್ನಕ್ಕೆ ಸೇರಿಸ್ಕೋತೇವೆ, ಇಲ್ಲಾಂದರೆ ಒಂದು ಅರ್ಧ ಲೋಟ ರಸಮ್ಮನ್ನು ಕುಡಿತೇವೆ. ಹೌದು, ಅದ್ಭುತವಾದ ಟಾನಿಕ್ ಇದು. ಇದರಷ್ಟು ಒಳ್ಳೆ ಟಾನಿಕನ್ನು ಕಂಡುಹಿಡಿಬೇಕಿದೆ ಇನ್ನೂ. ಮತ್ತೆ ಯಥಾ ಪ್ರಕಾರ ಹಿತಮಿತ ಮರಿಬಾರದು ಅದನ್ನು. ಹಿರಿಯರು ಕೊಟ್ಟಿರುವಂಥ ಅದ್ಭುತ ಟಾನಿಕ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಹಾಗಾಗಿ ರಸಮ್ಮನ್ನು ನಿತ್ಯ ಸೇವಿಸ್ತಾ ಇದ್ದರೆ ಅದು ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ಸದೃಢಗೊಳಿಸುತ್ತೆ. ಹಾಗೆಯೇ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ರೀತಿಯಲ್ಲಿ ಕೆಲಸ ಮಾಡಿ ಈ ಫ್ರೀ ರ್ಯಾಡಿಕಲ್ಸ್ ಕೊಡುವಂಥ ತೊಂದರೆಗಳು ಏನಿದೆ ಅವುಗಳನ್ನು ನಿವಾರಿಸುತ್ತೆ. ಹಾಗಾಗಿ ಫ್ರೀ ರ್ಯಾಡಿಕಲ್ಸನ್ನು ನಿವಾರಿಸೋದಕ್ಕೆ ಬಣ್ಣ ಬಣ್ಣದ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಸೇವಿಸಬೇಕು. ನೇರಳೆ ಮತ್ತು ಕೆಂಪು ಬಣ್ಣದ ಹಣ್ಣುಗಳು
ದಾಳಿಂಬೆ ಆಗಬಹುದು ಅಥವಾ ದ್ರಾಕ್ಷಿಯಲ್ಲಿ ಇರ್ತಕ್ಕಂಥ ಆ್ಯಂಥೋಸೈನಿನ್ ಅಂತಕ್ಕಂಥ ವಸ್ತು ಆಗ್ಬೋದು, ಬಹಳ ಒಳ್ಳೆಯದು. ಹಾಗೆಯೇ ಕಿತ್ತಳೆ ಮತ್ತು ಹಳದಿ ಬಣ್ಣದ ಹಣ್ಣುಗಳು ಮತ್ತು ತರಕಾರಿಗಳು, ಕ್ಯಾರೆಟು, ಪಪ್ಪಾಯ, ಮಾವಿನ ಹಣ್ಣಲ್ಲಿ ಇರ್ತಕ್ಕಂಥ ಬೀಟಾ ಕ್ಯಾರೋಟಿನ್ ಬಹಳ ಒಳ್ಳೆಯದು, ಅದನ್ನು ಸೇವಿಸಬೇಕು. ಹಸಿರು ಬಣ್ಣ ಎಲ್ಲ ಸೊಪ್ಪಲ್ಲಿ ಇರುತ್ತೆ, ಅದರಲ್ಲೂ ಪಾಲಕ್ ಮತ್ತು ಇತರ ಸೊಪ್ಪಲ್ಲಿ ಇರ್ತಕ್ಕಂಥ ಲ್ಯೂಟಿನ್ ಅಂತಕ್ಕಂಥ ಒಂದು ವಸ್ತು ತುಂಬ ಸಹಾಯ ಮಾಡುತ್ತೆ, ಅದನ್ನು ಸೇವಿಸಬಹುದು. ವಿಟಮಿನ್ ಸಿ ಮತ್ತು ಇ ಬಹಳ ಒಳ್ಳೆಯದು. ನಮ್ಮಲ್ಲಿ ಮುರಬ್ಬ ಅಂತ ಮಾಡ್ತಾಯಿದ್ರು, ಗುಳುಂಬ ಅಂತ ಎಷ್ಟು ಜನ ಕೇಳಿದ್ದೀರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಕೇಳಿಲ್ಲ ಸರ್. ಇತ್ತೀಚೆಗೆ ನಾನು ಕೇಳಿಲ್ಲ ಇಲ್ಲವೇ, ಆದರೆ ನಮ್ಮ ಬಾಲ್ಯದಲ್ಲಿ ನಾವು ಮಾಡ್ತಾಯಿದ್ವಿ. ಏನು ಗುಳುಂಬ ಅಂತ ಹೇಳಿದ್ರೆ, ಈ ಬೆಟ್ಟದ ನೆಲ್ಲಿಕಾಯಿ ಬಂದಾಗ ಏಟು ಬೀಳದೇ ಇರತಕ್ಕಂಥ ಒಳ್ಳೆ ಬೆಟ್ಟದ ನೆಲ್ಲಿಕಾಯಿನ ತಂದು ಚೆನ್ನಾಗಿ ಒರೆಸಿ, ನೀರು ಹಾಕಲ್ಲ, ಹಾಗೆ ಒಳ್ಳೆ ಬೆಟ್ಟಿನಲ್ಲಿ ಒರೆಸಿ ಒಂದು ಒಳ್ಳೆ ಕಲ್ಲು ತಗೊಂಡು ಅಥವಾ ಸುತ್ತಿಗೆ ತಗೊಂಡು ಪಟ್ ಅಂತ ಒಂದೇ ಏಟು ಹೊಡಿಬೇಕು, ಸಣ್ಣಗೆ ಬಿರುಕು ಬಿಡಬೇಕು, ಅದು ಛಿದ್ರ ಆಗಬಾರ್ದು. ಆ ಥರ ಬೆಟ್ಟದ ನೆಲ್ಲಿಕಾಯಿನ ಜೇನುತುಪ್ಪದಲ್ಲಿ ಮುಳುಗಿಸಿಟ್ಬಿಡ್ತಿದ್ವಿ. ಅದಕ್ಕೆ ಬಾಯಿ ಕಟ್ಬಿಟ್ಟು 1 ವರ್ಷ ಎತ್ತಿಟ್ಬಿಡೋದು. 1 ವರ್ಷ ಆದಮೇಲೆ ಪ್ರತಿದಿನ ಆಟ ಆಡಿ ಬಂದ ಮೇಲೆ ನಮಗೆ ಒಂದು ಗುಳುಂಬ, ಒಂದು ಬೆಟ್ಟದ ನೆಲ್ಲಿಕಾಯಿ ಕೊಡೋರು. ಒಂದು ರೀತಿ ಚಾಕ್ಲೇಟ್ ಥರ. ಅಯ್ಯೋ ಎಷ್ಟು ಚೆನ್ನಾಗಿರುತ್ತೆ ಅದು ಅಂದರೆ, ಯಾಕಂದರೆ ಜೇನುತುಪ್ಪದಲ್ಲಿ ಊರಿರುತ್ತೆ ಚೆನ್ನಾಗಿ, ಅದು ಒಳ್ಳೆ ರುಚಿ ಇರುತ್ತೆ. ಮತ್ತು ಬೆಟ್ಟದ ನೆಲ್ಲಿಯ ಅದರದ್ದೇ ರುಚಿ. ವಿಟಮಿನ್ ಸಿ ಎಷ್ಟು ಇರುತ್ತೆ ಗೊತ್ತಾ ಬೆಟ್ಟದ ನೆಲ್ಲಿನಲ್ಲಿ, ನಮ್ಮ ದೇಹಕ್ಕೆ ಸಿಗುತ್ತೆ. ಹೀಗೆ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಇರುವಂಥ ಪದಾರ್ಥಗಳನ್ನು ಹೆಚ್ಚು ಸೇವಿಸಬೇಕು. ಹಣ್ಣುಗಳನ್ನು ಸಾಧ್ಯವಾದಷ್ಟು ಸಂಜೆಯ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ, ಊಟ ಮಾಡಿ ಹಣ್ಣುಗಳನ್ನು ಸೇವಿಸೋದು ಒಳ್ಳೆಯದಲ್ಲ. ಹಾಗೆಯೇ ಈ ಒಣ ಹಣ್ಣುಗಳು, ಡ್ರೈ ಫ್ರೂಟ್ಸ್ ಅಂತ ಏನಿರುತ್ತೆ, ಅದನ್ನು ಮಕ್ಕಳಿಗೆ ಕೊಡಿ. ಸಿಕ್ಕಾಪಟ್ಟೆ ಕೊಡೋದಲ್ಲ, ಲೆಕ್ಕಾಚಾರ ಉಂಟು. ಆರೋಗ್ಯದ ದೃಷ್ಟಿಯಿಂದ ತಿನ್ನಬೇಕು ಅಂದರೆ 2 ಚಮಚ ಕಡಲೆಕಾಯಿ ಬೀಜ, ಹಸಿ ಕಡಲೆಕಾಯಿ ಬೀಜ, 2 ಬಾದಾಮಿ, 2 ಉತ್ತುತ್ತೆ, ಹಾಗೆಯೇ 2 ಅಕ್ರೋಡ್, ಇದರ ಜೊತೆಗೆ ಒಂದಷ್ಟು ಸೌತೆ ಬೀಜ, 2 ಚಮಚ ಸೌತೆ ಬೀಜ, 2 ಚಮಚ ಕುಂಬಳ ಬೀಜ, ಇವುಗಳನ್ನು ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು. ಚೆನ್ನಾಗಿ ಎಗೆದುಬಿಟ್ಟು ನುಂಗು ಬಿಟ್ಟರೆ ಇದು ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ತೀರಾ ಸುಲಭವಾಗಿ ನಾವೆಲ್ಲರೂ ಮಾಡಬಹುದಾದಂಥ ಸರಳ ಕ್ರಮಗಳು ಇವು. ಕಾಫಿ ಟೀ ಚಟ ಇರೋರು ಸಾಧ್ಯವಾದಷ್ಟು ಕಡಿಮೆ ಮಾಡಿ, ಟೀ ಕುಡಿತೇವೆ ಅಂದರೆ ಗ್ರೀನ್ ಟೀ ಕುಡಿಯೋದಕ್ಕೆ ಪ್ರಯತ್ನ ಪಡಿ. ಅದು ಉಪಯುಕ್ತ ಅಂತ ಕೆಲವು ಅಧ್ಯಯನಗಳು ಹೇಳುತ್ತವೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ನಾನು ಈಗಷ್ಟೇ ಹೇಳಿದ್ನಲ್ಲ, ಡ್ರೈ ಫ್ರೂಟ್ಸು, ಆ ಡ್ರೈ ಫ್ರೂಟ್ಸಲ್ಲಿ ಇರುತ್ತೆ. ಅದನ್ನು ನಿತ್ಯ ಸೇವಿಸೋದ್ರಿಂದ ಒಳ್ಳೆಯದಾಗುತ್ತೆ. ಹಾಗೆಯೇ ಪ್ರೋಬಯೋಟಿಕ್ಸ್ ಅಂತ ಈಗಾಗಲೇ ನಾನು ಮೊಸರು ಮತ್ತು ಮಜ್ಜಿಗೆ ಬಗ್ಗೆ, ಉಪ್ಪಿನಕಾಯಿ ಬಗ್ಗೆ, ಮತ್ತು ನಮ್ಮ ಕರಾವಳಿಯಲ್ಲಿ ತಯಾರು ಮಾಡುವಂಥ ಗಂಜಿ ಏನಿದೆ, ಆ ಗಂಜಿಯ ಬಗ್ಗೆ ಎಲ್ಲ ಹೇಳಿದೆ. ಇವನ್ನೆಲ್ಲ ನಾವು ನಮ್ಮ ದೈನಂದಿನ ದಿನಚರ್ಯೆಯಲ್ಲಿ ಬಳಸ್ಕೊಂಡು ಬಂತು ಅಂತ ಹೇಳ್ತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ದೇಹಕ್ಕೆ ಒತ್ತಾಸೆ ಕೊಟ್ಟರೆ ಸಾಕು, ಅದು ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗುತ್ತೆ. ನಮ್ಮ ಹಿರಿಯರು ಹೇಳಿಕೊಟ್ಟಂಥ ಮಾರ್ಗ ಏನಿದೆ ಅವು ನಿಜಕ್ಕೂ ಶ್ರೇಷ್ಠವಾದದ್ದು. ಮರ್ತಿದ್ದೇವೆ ನಾವು, ಅವುಗಳನ್ನು ಮತ್ತೆ ರೂಢಿಸ್ಕೋಬೇಕಾದದ್ದು ಬಹಳ ಬಹಳ ಒಳ್ಳೆಯದು. ಉಪವಾಸವನ್ನು ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ನಮ್ಮ ದೇಹದಲ್ಲಿ ವಿಶೇಷವಾದ ಜೀವಕೋಶಗಳು ಇರುತ್ತವೆ, ಅವು ಸ್ವಯಂ ಭಕ್ಷಣವನ್ನು ಮಾಡುತ್ತೆ. ಉಪವಾಸ ಮುಗಿದ ಕೂಡಲೇ ಹೊಟ್ಟೆ ಬಿರಿಯೋ ಹಾಕಿ ತಿನ್ನಬೇಡಿ, ಆಗ ಉಪವಾಸದ ಉಪಯುಕ್ತತೆ ಏನಿದೆ ನಾಶವಾಗುತ್ತದೆ. ದೇಹದಲ್ಲಿ ಅನಗತ್ಯವಾದ ವಸ್ತುಗಳನ್ನೆಲ್ಲ ಹುಡುಕಿ ಹೋಗಿ ಅದನ್ನು ತಿಂದು ಹಾಕಿ ಸ್ವಚ್ಛಗೊಳಿಸುತ್ತಂತೆ. ತಾಮ್ರ ನಮಗೆ ಬೇಕು, ಆದರೆ ಮಿತಿ ಮೀರಿದ ತಾಮ್ರ ತೊಂದರೆ ಕೊಡುತ್ತೆ. ವೈದ್ಯಕೀಯ ಗ್ರಂಥಗಳಲ್ಲಿ ದಾಖಲಾಗಿದ್ದು ಇದಕ್ಕೆ ಚಿಕಿತ್ಸೆ ಇಲ್ಲ, ಸಾವೇ ಇದಕ್ಕೆ ಚಿಕಿತ್ಸೆ. ನಂಬಲಿಕ್ಕೆ ಬಹಳ ಕಷ್ಟವಾಗುತ್ತೆ. ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಟ್ಟು
ಅದನ್ನು ಕುಡಿಬಹುದಾ ಅಂತ ತಾವು ಪ್ರಶ್ನೆ ಕೇಳಿದರೆ ಕುಡೀರಿ ಅನ್ನೋ ಧೈರ್ಯವೂ ನನಗೆ ಇಲ್ಲ, ಕುಡಿಬೇಡಿ ಅಂತ ನಾನು ಹೇಳೋಕ್ಕೂ ಹೋಗಲ್ಲ.